ಡಿಸೆಂಬರ್ 16ರಂದು ಬೆಳಗಾವಿ ರೈತ ಸರ್ಕಲ್ನಿಂದ ಸುವರ್ಣಸೌಧದವರೆಗೆ ರೈತರಿಂದ ಬೃಹತ್ ಪ್ರತಿಭಟನೆ ನಡೆಸಲಾಗುತ್ತಿದೆ. ಆರ್ಟಿಸಿಯಲ್ಲಿ ವಕ್ಫ್ ಹೆಸರು ಬರುತ್ತಿರುವುದನ್ನು ವಕ್ಫ್ ಗೆಜೆಟ್ ನೋಟಿಫಿಕೇಶನ್ ರದ್ದು ಮಾಡಿ ತಡೆಯಬೇಕು. ವಿದ್ಯುತ್ ಖಾಸಗೀಕರಣ ಸೇರಿ ರೈತರ ಸಾಲ ಪಡೆಯುವ ವೇಳೆ ಸಿಬಿಲ್ ಸ್ಕೋರ್ ಮಾನದಂಡ ಕೈಬಿಡಬೇಕು. ಬೇಡಿಕೆಗಳ ಈಡೇರಿಕೆಗಾಗಿ ಕರ್ನಾಟಕ ರಾಜ್ಯ ರೈತ ಸಂಘಗಳ ಏಕೀಕರಣ ಹೋರಾಟ ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಲಾಗುತ್ತಿದೆ. ಹುಬ್ಬಳ್ಳಿಯಲ್ಲಿ ಮಾಧ್ಯಮಕ್ಕೆ ಮಾಹಿತಿ ನೀಡಿದ್ದಾರೆ ರೈತ ಮುಖಂಡ ಎಂಎನ್ ಕುಕನೂರ್. ಕರ್ನಾಟಕ ರಾಜ್ಯ ಸಂಘ ಏಕೀಕರಣ ಹೋರಾಟ ಸಂಘಟನೆಯಲ್ಲಿ ಭಾಗಿಯಾಗಿತ್ತು. 31 ಜಿಲ್ಲೆಯ ರೈತರು ರೈಲ್ವೆ ಮೂಲಕ ಬೆಳಗಾವಿಗೆ ಬಂದು ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ. ನನ್ನ ಹೆಸರು ಎಂಎನ್ ಕುಕನೂರ್ ಅಂತೇಳಿ, ಕ್ರಾಂತಿಕಾರಿ ರೈತ ಸೇನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಸರ್. ಈಗ ನಾವು ಇದೇ 16ನೇ ತಾರೀಕು ಅಂದರೆ ಡಿಸೆಂಬರ್ 16ನೇ ತಾರೀಕು ಕರ್ನಾಟಕ ರಾಜ್ಯ ರೈತ ಸಂಘಗಳ ಏಕೀಕರಣದ ಏನೈತಿ ಹೋರಾಟ ಹಮ್ಮಿಕೊಂಡಿದೆ ಸರ್. ಇದರಲ್ಲಿ ಏನಿದೆ ಅಂದರೆ ಸುಮಾರು ರಾಜ್ಯದ 23 ರಾಜ್ಯಾಧ್ಯಕ್ಷರು ಏನೈತಿ ಒಂದೇ ವೇದಿಕೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಏಕೀಕರಣ ಸಮಿತಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಸರ್. ಇದು ಮುಂದಾಳತ್ವವನ್ನು ಏನೈತಿ ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿಯವರ ಮಗರಾದಂಥ ಪಚ್ಚೆ ನಂಜುಂಡಸ್ವಾಮಿಯು ಹಾಗೂ ದರ್ಶನ್ ಪುಟ್ಟಣ್ಣೆ ಅವರು ಇವರ ನೇತೃತ್ವದಲ್ಲಿ ರಾಜ್ಯದ ಎಲ್ಲ ರೈತ ಸಂಘಗಳು ಇದಾವೆ ಒಂದುಗೂಡಿಸಿ ಒಂದೇ ವೇದಿಕೆಯಲ್ಲಿ ಏನೈತಿ ನಮ್ಮ ಕೆಲವು ಬೇಡಿಕೆಗಳನ್ನು ಇಡೀ ರಾಜ್ಯದ ಬೇಡಿಕೆಗಳನ್ನು ಒಟ್ಟುಗೂಡಿಸಿ ಏನೈತಿ ನಾವು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಮತ್ತು ಮನವಿ ಪತ್ರಿಕೆಯನ್ನು ಕೊಡ್ತಾ ಇದ್ದೀವಿ. ಇದ್ರ ಮೂಲ ಉದ್ದೇಶ ಏನಂದ್ರೆ ಸರ್, ಕರ್ನಾಟಕ ರಾಜ್ಯದಲ್ಲಿ ಏನು ರೈತರುಗಳು ಏನು ಬೆಳೆಗಳು ಬೆಳೀತಾ ಇದ್ದಾರೆ ಆ ಬೆಳೆಗಳಿಗೆ ಸರಿಯಾಗಿ ವೈಜ್ಞಾನಿಕ ಬೆಲೆ ಸಿಗ್ತಾ ಇಲ್ಲ ಸರ್. ಆ ವೈಜ್ಞಾನಿಕ ಬೆಲೆ ಏನೈತಿ ಸಿಗಬೇಕು. ಪ್ಲಸ್ ನಾವೇನು ಹೇಳ್ತಾ ಇದ್ದೀವಿ, ಪ್ರತಿ ಬೆಳೆಗೆ ರಾಗಿ ಇರಲಿ, ಭತ್ತ ಇರಲಿ, ಜೋಳ ಇರಲಿ, ಕಬ್ಬ ಇರಲಿ, ಯಾವುದೇ ಇರಲಿ ಸರ್, ಅದಕ್ಕೆ ಏನೈತಿ 1,000 ರೂಪಾಯಿ ಏನೈತಿ ಬೆಂಬಲ ಬೆಲೆ ಜೊತೆಗೆ ಪ್ರೋತ್ಸಾಹಧನ ನೀಡಬೇಕಂತೇಳಿ ನಮ್ಮ ಬೇಡಿಕೆ ಇದೆ. ಆಮೇಲೆ ಏನಿದೆ, ಈಗ ಕೃಷ್ಣ ಇರಲಿ, ಆಮೇಲೆ ನಮ್ಮ ತುಂಗಭದ್ರಾ, ಆಮೇಲೆ ಕಾವೇರಿ, ಈ ನದಿಗಳಲ್ಲಿ ಏನೈತಿ ಬಹಳಷ್ಟು ಗೇಟ್ಗಳನ್ನು ದುರಸ್ತಿ ಮಾಡಬೇಕಾಗಿದೆ. ಆ ಗೇಟ್ಗಳನ್ನು ದುರಸ್ತಿ ಮಾಡಬೇಕು. ಆಮೇಲೆ ಅಲ್ಲಿ ಇರುವಂಥ ಡ್ಯಾಮಿನಲ್ಲಿ ಇರುವಂಥ ಏನೈತಿ ಹೂಳಿದೆ ಆ ಹೂಳನ್ನು ತೆಗಿಬೇಕು. ಆಮೇಲೆ ಏನೈತಿ ರಾಜ್ಯದಲ್ಲಿರುವಂಥ ಕೆರೆಗಳು ಏನಿದಾವೆ ಆ ಕೆರೆಗಳನ್ನು ದುರಸ್ತಿ ಮಾಡಿ ಅಲ್ಲಿರುವಂಥ ಹೂಳನ್ನು ತೆಗೆದು ಅಂತರ್ಜಲ ಹೆಚ್ಚಿಸಬೇಕಂತೇಳಿ ನಾವು ಸರ್ಕಾರಕ್ಕೆ ಮನವಿ ಪತ್ರ ಕೊಡ್ತಾ ಇದ್ದೀವಿ. ಆಮೇಲೆ ಏನಿದೆ ಶಿಕ್ಷಣ ನೀತಿ, ಆಮೇಲೆ ಏನಿದೆ ಇದು ನಮ್ಮದು ವಕ್ಫ್ ಬೋರ್ಡಿಂದ ಏನಿದೆ ಮೇನ್ ನಮಗೇನಿದೆ ಬಹಳಷ್ಟು ತೊಂದರೆ ಕೊಡ್ತಾ ಇದ್ದಾರೆ ರೈತರಿಗೆ. ಯಾಕಂದರೆ ರೈತರ ಪಹಣಿ ಪತ್ರಿಕೆಯಲ್ಲಿ ವಕ್ಫ್ ಅಂತ ಕೂಡಿಸಿದ್ದಾರೆ, ಕಾಲಂ ನಂಬರ್ 11ರಲ್ಲಿ ಮತ್ತು ಮಾಲೀಕರ ಹೆಸರಲ್ಲಿ ಕೂಡಿಸಿದ್ದಾರೆ. ಇದು ಏನಿದೆ ರಾಜ್ಯ ಸರ್ಕಾರ ತೆಗಿತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಬಟ್ ಏನಿದೆ ಇದು ಇನ್ನೂವರೆಗೂ ಕೆಲವೊಂದು ರೈತರಲ್ಲಿ ಏನೈತಿ ಅದು ಹೋಗಿಲ್ಲ, ಪಹಣಿ ಪತ್ರಿಕೆಯಿಂದ ಹೋಗಿಲ್ಲ. ಇವು ತೆಗಿಬೇಕು. ಆಮೇಲೆ ಏನಿದೆ 1974 ಗೆಜೆಟ್ ನೋಟಿಫಿಕೇಶನ್ ಐತಿ, ಈ ಗೆಜೆಟ್ ನೋಟಿಫಿಕೇಶನ್ ರದ್ದಾಗಬೇಕು. ಆಮೇಲೆ ಈ ಭಾಗದಲ್ಲಿ ಏನೈತಿ ಕಬ್ಬನ್ನು ಹೆಚ್ಚಾಗಿ ಬೆಳೆಯೋದ್ರಿಂದ ಆ ಕಬ್ಬಿಗೆ ಏನಿದೆ ನಮಗೆ 5,500 ರೂಪಾಯಿ ಏನೈತಿ ಬೆಲೆ ಕೊಡಬೇಕಂತೇಳಿ ನಾವು ಇದು ಹೇಳ್ತಾ ಇದ್ದೀವಿ. ಆಮೇಲೆ ಏನಿದೆ ಈಗ ನಮ್ಮ ಏನು ವಿಧಾನಸೌಧ ಮುತ್ತಿಗೆ ಕಾರ್ಯಕ್ರಮದಲ್ಲಿ ನಮ್ಮ ರಾಜ್ಯದ ಪದಾಧಿಕಾರಿಗಳು ಎಲ್ಲರೂ ಸೇರಿ ಏನೈತಿ ಒಮ್ಮತ ಹೋರಾಟದಿಂದ ಏನೈತಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಾಗೆ ಸಂಬಂಧಪಟ್ಟ ಸಚಿವರಿಗೆ ನಾವು ಮುತ್ತಿಗೆ ಕಾರ್ಯಕ್ರಮದ ಜೊತೆಗೆ ಏನೈತಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಏನೈತಿ ಅತಿ ಹೆಚ್ಚು ಅಂದರೆ 1 ಲಕ್ಷಕ್ಕಿಂತ ಹೆಚ್ಚು ಜನರನ್ನು ಸೇರಿಸುವಂತ ಒಂದು ಕಾರ್ಯಕ್ರಮ ಇದೆ. ಈಗ ಏಕೆಂದ್ರೆ ನಮ್ಮ ಪ್ರೊಫೆಸರ್ ನಂಜುಂಡಸ್ವಾಮಿಯವರ ಹೋರಾಟದಲ್ಲಿ 1980ರ ದಶಕದ ಹೋರಾಟಗಳಿದ್ದವು, ಇವು ಮತ್ತೆ ಏನೈತಿ ಪುನರಾರಂಭ ಆಗುತ್ತೇವೆ ಅಂತ ಹೇಳ್ಬಿಟ್ಟು ಈ ಮೂಲಕ ಏನೈತಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ತಮ್ಮ ಹೆಸರು ಸರ್? ಎಂಎನ್ ಕುಕನೂರ್ ಅಂತ ಹೇಳ್ಬಿಟ್ಟು, ಸಂಸ್ಥಾಪಕ ರಾಜ್ಯಾಧ್ಯಕ್ಷರು, ಕ್ರಾಂತಿಕಾರಿ ರೈತ ಸೇನೆ ಸರ್. ಓಕೆ.